ಅಮ್ಮ ಸಾಂಬಾರಿಗೆ ಉಪ್ಪು ಕಡಿಮೆ ಆಗಿದೆ. ಬೇಕು ಅಂತಾನೆ ಕಡಿಮೆ ಹಾಕಿದ್ದೀನಿ. ಆ ಥರ ಉಪ್ಪು ತಿಂದರೆ ಏನಕ್ಕೆ ಬರುತ್ತೆ ಬಾಡಿ? ಮೂಳೆ ಎಲ್ಲ ಸೌದೋಗುತ್ತೆ ಉಪ್ಪು ತಿಂದು ತಿಂದು. ಅದು ಅಲ್ಲದೆ ಉಪ್ಪು ಕಡಿಮೆ ಹಾಕಿದ್ರೆ ಪರವಾಗಿಲ್ಲ, ಜಾಸ್ತಿ ಆಯಿತು ಅಂದರೆ ಮುಗ್ದೇ ಹೋಯ್ತು, ತಿನ್ನಕ್ಕೆ ಬರಲ್ಲ. ಯಾವುದಕ್ಕೆ ಎಷ್ಟು ಹಾಕಬೇಕು, ಏನು ಹಾಕಬೇಕು ಅನ್ನೋದು ನಂಗೆ ಗೊತ್ತು. ಅದನ್ನು ನಾನು ಯಾರಿಂದನೂ ಕಲಿಬೇಕಾಗಿಲ್ಲ. ಅಡುಗೆ ಮನೆ ನನಗೇನು ಹೊಸದಲ್ಲ. ಅಮ್ಮ ಪಲಾವ್ ಇನ್ನೊಂಚೂರು ಸ್ಪೈಸಿ ಇರಬೇಕಿತ್ತು. ಇನ್ನೊಂದು ಸ್ವಲ್ಪ ಸ್ಪೈಸಿನಾ? ಇನ್ನೂ ಸ್ಪೈಸ್ ತಿಂದರೆ ಉರಿ ಬಿದ್ದು ಹೋಗುತ್ತೆ ಹೊಟ್ಟೆಲೆಲ್ಲ. ಚಕ್ಕೆ ಲವಂಗ ಅಂದರೆ ಏನು ತಿಳ್ಕೊಂಡಿದೀಯಾ ನೀನು? ಅಷ್ಟೇ. ಒಂದು ಸ್ವಲ್ಪ ಜಾಸ್ತಿ ಆದರೂ ಮುಗೀತು ಕತೆ. ಯೂರಿನೂ ಪಾಸ್ ಮಾಡೋಕ್ಕಾಗಲ್ಲ, ಆಮೇಲೆ ಉರಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಹೀಟ್ ಆಗುತ್ತೆ ಗೊತ್ತಾ ಬಾಡಿ? ಸ್ಪೈಸಿ ಅಂತೆ ಸ್ಪೈಸಿ. ಅಮ್ಮ ಚಟ್ನಿ ನಿನ್ನೆದಾ? ಇಲ್ಲ, ಮೊನ್ನೆದು. ಇಷ್ಟು ರುಚಿಯಾಗಿ ಮಾಡಿ ಹಾಕ್ತೀನಿ, ಕೊಬ್ಬು ನಿಮಗೆಲ್ಲ. ಯಾವಾಗಾದರೂ ಹಿಂದಿನ ದಿನದ್ದು ತಂಗಳು ಪಣ್ಣು ಹಾಕಿದ್ದೀನ ನಿಮಗೆ? ಹೇಳೋದು ನೋಡಿಬಿಟ್ರೆ ವಾರಕ್ಕೆ ಒಂದೇ ದಿನ ಅಡುಗೆ ಮಾಡ್ತೀನಿ ಅನ್ನಂಗೆ ಮಾತಾಡ್ತೀರಾ. ಹೇಳೋಕ್ಕೇನು ಕಡಿಮೆ ಇಲ್ಲ. ಅಮ್ಮ ರೈಸ್ ಮೆತ್ತಗಾಗ್ಬಿಟ್ಟಿದೆ. ರೈಸ್ ಯಾವಾಗಲೂ ಮೆತ್ತಗೆ ಇರಬೇಕು, ಅವಲಕ್ಕಿ ಥರ ಇರೋದಲ್ಲ ಒಳ್ಳೆ ಉದುರಾಗಿ. ಹೋಟೆಲಲ್ಲಿ ಕೊಡ್ತಾರಲ್ಲ, ಊಟ ಮಾಡೋಕ್ಕಾಗತ್ತಾ ಅದನ್ನು? ಅನ್ನಕ್ಕೆ ಎಷ್ಟು ಮಾಡಿದ್ರೂ ಸಾಂಬಾರು ಮಿಕ್ಸೇ ಆಗಲ್ಲ. ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅನ್ನನ ಮೆತ್ತಗೆ ಮಾಡಿದರೆ ಸಾಂಬಾರು ಜೊತೆಗೂ ಹೊಂದ್ಕೊಳ್ಳುತ್ತೆ. ಗಂಟ್ಲೊಳಗೆ ಇಳಿಸೋದು ಕಷ್ಟ ಆಗಲ್ಲ. ಇಷ್ಟು ವರ್ಷ ತಿನ್ಕೊಂಬಂದಿರೋದೇ ರೈಸ್ ಹೆಂಗಿರಬೇಕು ಅಂತ ನೀನು ಹೇಳ್ಕೊಡ್ಬೇಕಾ ನನಗೆ? ಅಮ್ಮ ಚಪಾತಿ ಗಟ್ಟಿ. ನಾವು ತಿನ್ನೋ ಆಹಾರನ ಗಟ್ಟಿಯಾಗೇ ತಿನ್ನಬೇಕು. ಹಲ್ಲೆಲ್ಲ ಬರದೇ ಇರೋ ಮಕ್ಳಿಗೆ ಮಾತ್ರ ಸಾಫ್ಟಾಗಿ ಮಾಡಿಕೊಡೋದು. ಯಾವುದೇ ಆಹಾರನ 32 ಸಲ ಅಗದು ತಿನ್ನಬೇಕು. ನಮ್ಮ ಬಾಡಿ ಡಿಸೈನ್ ಆಗಿರೋದೇ ಹಾಗೆ. ಅಷ್ಟಕ್ಕೂ ಮೆತ್ತಗೆ ತಿನ್ನೋಕೆ ನಿಂಗೇನು ವಯಸ್ಸಾಗಿದೆಯಾ? ಚಪಾತಿ ಗಟ್ಟಿಯಾಗೇ ಇರಬೇಕು, ಅದಕ್ಕೋಸ್ಕರನೇ ಗಟ್ಟಿನೇ ಮಾಡಿದ್ದೀನಿ. ಸ್ವೀಟ್ ಚೆನ್ನಾಗಾಗಿದೆ, ಆದರೆ ಸ್ವಲ್ಪ ಸಿಹಿ ಜಾಸ್ತಿ ಆಗಿದೆ. ಅಯ್ಯೋ ದೇವ್ರೆ, ಸ್ವೀಟ್ ಆಗಿರದೆ ಖಾರ ಇರುತ್ತಾ? ಸ್ವೀಟ್ಗೆ ಸಿಹಿ ಹಾಕದೆ ಹೇಗೋ ಮಾಡೋಕ್ಕೆ ಬರುತ್ತೆ? ನಿಂಗೂ ಮದುವೆಗಿದ್ವೆ ಆಗೋವರೆಗೂ ಪುಣ್ಯ ಭಾಗ್ಯ ಇದ್ದು ನಾನು ಉಳ್ಕೊಂಡಿದ್ರೆ ಅವಾಗ ನೋಡ್ತೀನಿ ನಿನ್ನ ಹೆಂಡತಿ ಯಾವ್ಯಾವ ಥರ ನಿನಗೆ ಅಡುಗೆ ಮಾಡಾಕ್ತಾಳೆ ಅಂತ. ಅವಾಗೇನಿಲ್ಲ, ಎಲ್ಲ ನಮ್ಮ ಹತ್ರನೇ ಮಾತು ನಿಮ್ಮದು. ಆಮೇಲೆ ಹೆಂಡತಿ ಏನೇ ಮಾಡಿದರೂ ಚೆನ್ನಾಗಿದೆ ಅಂತ ಅಂದ್ಕೊಂಡು ಓಡಾಡ್ತೀರಾ, ವಿಧಿ ಇರಲ್ಲ. ವೆರೈಟಿ ನಾನು ಮಾಡಾಕ್ತೀನಲ್ವ ಇವಾಗ, ಮಾತುಗಳು ಬರುತ್ತೆ ತಾನಾಗೇನೆ. ಓಹೋ ಸ್ವೀಟ್ಗೆ ಸ್ವೀಟ್ ಜಾಸ್ತಿ ಆಗಿದೆಯಂತ. ಅಮ್ಮ ದೋಸೆ ಮಧ್ಯದಲ್ಲಿ ಒಂಚೂರು ಸೀದೋಗಿದೆ. ದೋಸೆ ಮಾಡೋದೇ ಹಾಗೆ, ಸ್ವಲ್ಪ ಮಧ್ಯ ಸೀದಬೇಕು, ಆಗಲೇ ರುಚಿ. ಬೇಗ ತೆಗೆದ್ರೆ ಹಿಟ್ಟೆಲ್ಲ ಹಾಗೆ ಇರುತ್ತೆ. ಹಿಟ್ಟೆ ಕೊಡ್ಲಾ? ನನಗೆ ದೋಸೆ ಬಗ್ಗೆ ಹೇಳಕ್ಕೆ ಬರ್ತೀಯಾ? ನಿಂಗೆ ಏಜ್ ಆದಷ್ಟು ಡೈಲಿ ದೋಸೆ ತಿಂದವಳು ನಾನು. ಎಷ್ಟು ಗೊತ್ತಿದೆಯಾ ಅನಿಸ್ಬೇಕು ಮಾಡೋದು ನೋಡಿದರೆ. ಸುಮ್ಮನೆ ತಿನ್ನು. ಪಡ್ಡಿಗೆ ಮೇಲ್ಗಡೆ ಆಯಿಲ್ ಹಾಕ್ಬೇಡಮ್ಮ. ಎಣ್ಣೆ ಹಾಕಿಲ್ಲ ಅಂದರೆ ತೆಗಿಯೋಕ್ಕೆ ಬರಲ್ಲ. ನೀನೇ ತೆಗಿಬಾ. ಎಣ್ಣೆ ಹಾಕ್ತೀಯೋ ನೀರು ಹಾಕ್ತೀಯೋ ನೋಡ್ತೀನಿ ನಾನು. ಕೆಲಸ ಮಾಡೋಣ, ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನೀನೇ ಅಡುಗೆ ಮಾಡು. ಏನೇನು ಹೆಲ್ದಿಯಾಗಿ ಮಾಡ್ತೀಯಾ, ಏನೇನು ರುಚಿಯಾಗಿ ಮಾಡ್ತೀಯಾ ನಾನು ನೋಡ್ತೀನಿ. ನಿಮಗೆಲ್ಲ ದಿನ ಬೆಳಗಾದರೆ ಬ್ರೆಡ್ಡು ಜಾಮು ಮಾಡಿಕೊಡೋ ಅಮ್ಮ ಆಗಬೇಕಿತ್ತು. ವೆರೈಟಿ ಮಾಡ್ತೀನಲ್ವ, ಅದು ನನ್ನ ತಪ್ಪು. ನಿನ್ನ ಫ್ರೆಂಡ್ಸನ್ನೆಲ್ಲ ಕೇಳ್ಕೊಂಬ. ದಿನಾನು ಮನೇಲಿ ಏನೇನು ಅಡುಗೆ ಮಾಡ್ತಾರೆ, ಹೇಗಿರುತ್ತೆ ಎಲ್ಲ ಕೇಳು, ಗೊತ್ತಾಗತ್ತ ಅವಾಗ. ನೀವು ಹೀಗೆಲ್ಲ ಮಾತಾಡ್ತಾ ಇದ್ರೆ ನಾನು ಅಡುಗೆನೇ ಮಾಡಲ್ಲ. ಇನ್ನು ನಿಮ್ಗೆ ಏನೇನು ಬೇಕೋ ಅದನ್ನು ನೀವೇ ಮಾಡ್ಕೊಂಡು ತಿನ್ನಿ. ಹೆಲ್ದಿಯಾಗಾರು ಮಾಡ್ಕೊಳ್ಳಿ, ಹೆಂಗಾರ ಮಾಡ್ಕೊಂಡು ಹೋಗಿ. ನನಗೆ ಬೇಡ ಅವಲ್ಲ, ನನ್ನ ಹತ್ರ ಅಂತೂ ಆಗಲ್ಲ ಮಾಡೋಕ್ಕೆ. ಅಲ್ಲ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಂಗೆ ಅಡುಗೆ ಮನೆಯಲ್ಲಿ. ಇವಾಗ ಹುಟ್ಟಿದವ್ರ ಹತ್ರಕ್ಕೆಲ್ಲ ಅಡುಗೆಗಳು ಹೆಂಗಿರಬೇಕು ಅಂತ ಕೇಳೋ ಕರ್ಮ ಬಂದಿಲ್ಲ ನಂಗಿನ್ನು. ಅಮ್ಮ ಊಟ ಸೂಪರ್. ಥ್ಯಾಂಕ್ ಯು ಮಗನೇ. ಅಯ್ಯೋ ಏನೋ ಇದು, ಸಾಂಬಾರು ಇಷ್ಟು ಉಪ್ಪಾಗಿದೆ, ಬಾಯಿಗೆ ಹಾಕಕ್ಕಾಗ್ತಿಲ್ಲ. ಸೂಪರ್ ಅಂತ ಹೇಳಿದ್ಯಲ್ಲೋ, ಸರಿಯಾಗಿ ಹೇಳಕ್ಕಾಗಲ್ವಾ? ಅಮ್ಮ ನೀನು ಹೇಳಿದ್ರು ಒಪ್ಕೊಳ್ಳಲ್ಲ, ಅದಕ್ಕೆ ಸೂಪರ್ ಅಂತ ಹೇಳಿದೆ. ಸಾರಿ ಕಣೋ, ನಂದೇ ತಪ್ಪು. ಇನ್ನು ಹಾಗೆಲ್ಲ ಹೇಳಲ್ಲ ಆಯ್ತಾ? ಅಡುಗೆಗಳು ಹೆಂಗಿದೆ ಅಂತ ಸರಿಯಾಗಿ ಹೇಳೋ ಪ್ಲೀಸ್. ಸಾರಿ. ಅಡುಗೆ ಮನೇಲಿ ನನಗೆಲ್ಲವೂ ಗೊತ್ತಿದೆ. ನಾನೇ ಪರ್ಫೆಕ್ಟು. ನಾನು ಮಾಡಿರೋ ಊಟ ತಿಂಡಿನ ಎಲ್ಲರೂ ಎಲ್ಲ ಟೈಮಲ್ಲೂ ಚೆನ್ನಾಗಿದೆ ಅಂತ ಹೇಳ್ಕೊಂಡೇ ತಿನ್ನಬೇಕು ಅಂತ ನಾನು ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ಮಕ್ಕಳು ಊಟ ತಿಂಡಿ ಬಗ್ಗೆ ಅವ್ರವ್ರ ಒಪಿನಿಯನನ್ನು ಹೇಳಿದಾಗ ರಾದ್ದಾಂತ ಮಾಡೋದ್ರ ಬದಲು ಅದನ್ನು ಕೇಳಿಸ್ಕೊಂಡು ದೊಡ್ಡವರಾಗೋದೇ ಒಳ್ಳೆಯದು. ಅಡುಗೆ ಮನೇಲಿ ನನಗೆಲ್ಲವೂ ಗೊತ್ತಿದೆ ಅನ್ನೋ ಅಹಮ್ಮನ್ನು ನಾನು ಬಿಡಲೇಬೇಕು.